ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ತೆರೆಮರೆಯಲ್ಲೇ ಗೇಮ್ ಪ್ಲಾನ್ ಶುರು ಮಾಡಿದ್ರ ಈ ಲೀಡರ್ ಕುರ್ಚಿ ಕ್ಲೈಮ್ಯಾಕ್ಸ್ ಫೈನಲ್ ಮಾಡಿಕೊಂಡು ಬರ್ತಾರ ಸಾಹುಕಾರ್. ಡಿಕೆಶಿ ಅಸ್ಸಾಂಗೆ ಹೋಗ್ತಾ ಇದ್ದಂತೆ ಅಲರ್ಟ್ ಆಗಿದ್ದಾರೆ ಸಿದ್ದರಾಮಯ್ಯನವರ ಟೀಮ್. ಕುರ್ಚಿ ಫೈಟ್ ಜೋರಾಗ್ತಾ ಇದ್ದಂತೆ ದೆಹಲಿಗೆ ಹೊರಟಿದ್ದಾರೆ ಸತೀಶ್ ಜಾರಕಿಹೊಳಿ. ನಿನ್ನೆ ಸಂಜೆಯೇ ದೆಹಲಿಗೆ ಹಾರಿರುವಂತಹ ಸತೀಶ್ ಜಾರಕಿಹೊಳಿ ವೇಣುಗೋಪಾಲ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಸಮಸ್ಯೆಯನ್ನ ಬೇಗ ಬಗೆಹರಿಸಿ, ಇಲ್ಲವಾದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಹೈಕಮಾಂಡ್ ಎದುರು ಸಿದ್ದರಾಮಯ್ಯನವರೇ ಮುಂದುವರಿಯಲಿ, ಇಲ್ಲವಾದ್ರೆ ಎಲೆಕ್ಷನ್ ಟೈಮ್ನಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಮನವರಿಕೆ ಮಾಡಿಕೊಡಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಲ್ಲಿ ಯಾವಾಗ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ತಂತ್ರವನ್ನ ಮಾಡಿದ್ರು, ಅದಕ್ಕೆ ಸರಿಯಾದಂತಹ ಪ್ರತಿತಂತ್ರವನ್ನ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಬಣದವರು ಕೂಡ ಇದೀಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ತೆರೆಮರೆಯಲ್ಲೇ ಗೇಮ್ ಪ್ಲಾನ್ ಅನ್ನ ಶುರು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರ ಟೀಮ್ನವರು. ಸೊ ಹಾಗಾಗಿ ಕುರ್ಚಿ ಫೈಟ್ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ಬಜೆಟ್ ಆರಂಭ ಆದ ನಂತರ ಮುಗಿಯೋ ಅಷ್ಟರಲ್ಲಿ ಒಂದಷ್ಟು ಅಪ್ಡೇಟ್ಸ್ಗಳಂತೂ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ಬಜೆಟ್ ಮುಗಿದ ನಂತರ ಒಂದಷ್ಟು ಬದಲಾವಣೆಗಳ ಪರ್ವ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಬರ್ತಾನೆ ಇದೆ, ಚರ್ಚೆಗಳು ಕೂಡ ಆಗ್ತಾ ಇದೆ. ಕೊಟ್ಟ ಮಾತನ್ನ ನಡೆಸ್ಕೊಳ್ತಾರೆ ಸಿದ್ದರಾಮಯ್ಯನವರು ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದೀಗ ಬದಲಾವಣೆ ಆಗಿಬಿಟ್ರೆ ಮುಂಬರುವಂತಹ ಚುನಾವಣೆಯನ್ನ ಎದುರಿಸೋದಕ್ಕೆ ಬಹಳ ಕಷ್ಟ ಆಗತ್ತೆ. ಬದಲಾವಣೆ ಅವಶ್ಯಕತೆ ಈಗಿಲ್ಲ, ರಾಜ್ಯದಲ್ಲಿ ಈಗೇನಿದೆ ಅದು ಮುಂದುವರ್ಕೊಂಡು ಹೋಗ್ಲಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ಲಿಕ್ಕಿದ್ದಾರೆ ಸತೀಶ್ ಅವರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ ಕುರ್ಚಿ ಕ್ಲೈಮ್ಯಾಕ್ಸ್ ಫೈನಲ್ ಮಾಡ್ಕೊಂಡು ಬರ್ತಾರ ಸಾಹುಕಾರ್, ಅಥವಾ ಮತ್ತೆ ಒಂದಷ್ಟು ಗೊಂದಲಗಳು ಹಾಗೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆಯಾ? ಡಿಕೆ ಶಿವಕುಮಾರ್ ಅಸ್ಸಾಂಗೆ ಹೋಗ್ತಾ ಇದ್ದಂತೆ ಇದೀಗ ಸಿದ್ದರಾಮಯ್ಯನವರ ಟೀಮ್ ಕೂಡ ಅಲರ್ಟ್ ಆಗಿದ್ದಾರೆ. ಕುರ್ಚಿ ಫೈಟ್ ಜೋರಾಗ್ತಾ ಇದ್ದಂತೆ ದೆಹಲಿಗೆ ಹೊರಟಿದ್ದಾರೆ ಸತೀಶ್ ಜಾರಕಿಹೊಳಿ. ಸಾಕಷ್ಟು ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸಗಳನ್ನ ಮಾಡದೇ ಇದ್ರೂ ಕೂಡ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂತಹದ್ದು ಪದೇ ಪದೇ ಸಾಬೀತಾಗ್ತಾ ಇದೆ. ಇತ್ತೀಚೆಗೆ ನಡೆದಂತಹ ಒಂದಷ್ಟು ಘಟನೆಗಳು, ಇಬ್ರು ಜೊತೆಲೇ ಇದ್ರೂ ಕೂಡ ಒಬ್ರಿಗೊಬ್ರು ಪರಿಚಯನೇ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಅವರ ಬಿಹೇವಿಯರ್ ಕಾಣ ಸಿಗ್ತಾ ಇತ್ತು. ಸೊ ಹಾಗಾಗಿ ಇಷ್ಟೆಲ್ಲ ಗಮನಿಸ್ತಾ ಇದ್ದಂತಹ ವಿಪಕ್ಷದವರಿಗೆ ನಾವು ಆಹಾರ ಆಗೋದು ಬೇಡ, ಪರಿಸ್ಥಿತಿಯನ್ನ ಅವಲೋಕಿಸೋದಕ್ಕೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಹೋಗಿದ್ದಾರೆ. ಯಾವ ನಾಯಕರನ್ನ ಭೇಟಿ ಆಗ್ತಾರೆ? ಮಲ್ಲಿಕಾರ್ಜುನ ಖರ್ಗೆ ಅಥವಾ ವೇಣುಗೋಪಾಲ್ ರವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಿಕ್ಕಿದ್ದಾರಾ ಗೊತ್ತಿಲ್ಲ. ಯಾರು ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ ಇಲ್ಲಿಯವರೆಗೂ ಕೂಡ. ಇವತ್ತು ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸಮಸ್ಯೆಯನ್ನ ಬೇಗ ಬಗೆಹರಿಸಿ, ಇಲ್ಲ ಆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ಅಂತ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಸದ್ಯಕ್ಕೆ ಸಾಹುಕಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳಾಗ್ತಾ ಇದೆಯಾ? ದೆಹಲಿ ಮಟ್ಟದಲ್ಲಿ ಯಾವುದಾದ್ರೂ ನಾಯಕರನ್ನ ಭೇಟಿ ಆಗಿದ್ದಾರಾ ಅಂತ? ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು ರಾಜ್ಯ ಸರ್ಕಾರದ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ಬಣ ಯಾವುದೇ ಕ್ಷಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಆದ ಬಳಿಕ ಬದಲಾವಣೆ ಆಗ್ಬೋದು ಅನ್ನುವಂತ ಒಂದು ಚರ್ಚೆಯನ್ನ ಮಾಡ್ತಾ ಇದೆ. ಮತ್ತೊಂದು ಬಣ ಸಿದ್ದರಾಮಯ್ಯ ಅವರೇ ಈ ಯಾವುದೇಯನ್ನ ಕಂಪ್ಲೀಟ್ ಮಾಡ್ತಾರೆ ಅನ್ನುವಂತ ಒಂದು ಹೇಳಿಕೆಗಳನ್ನ ಪದೇ ಪದೇ ಪುನರುಚ್ಚಾರ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಆಗ್ತಿರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ಡಿಕೆ ಶಿವಕುಮಾರ್ ಅವರ ಬಣವೂ ಕೂಡ ಅಷ್ಟೊಂದು ಸೈಲೆಂಟ್ ಆಗೇನಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಏನೆಲ್ಲ ಕಸರತ್ತುಗಳನ್ನ ಮಾಡಬೇಕು ಆ ಕಸರತ್ತುಗಳನ್ನ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಲೇ ಇದ್ದಾರೆ. ಅದರಲ್ಲೂ ಅಸ್ಸಾಂ ಚುನಾವಣೆಯ ಉಸ್ತುವಾರಿಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟ ಬಳಿಕ ಪ್ರಿಯಾಂಕಾ ಗಾಂಧಿ ಅವರ ಜೊತೆ ನೇರ ಸಂಪರ್ಕವನ್ನು ಹೊಂದಿರುವಂತದ್ದು. ಜೊತೆಗೆ ಪ್ರಿಯಾಂಕಾ ಗಾಂಧಿ ಮತ್ತೆ ಡಿಕೆ ಶಿವಕುಮಾರ್ ಸೇರಿದಂತೆ ಒಂದು ಟೀಮ್ ಈಗಾಗಲೇ ಅಸ್ಸಾಂ ಅಲ್ಲಿ ಬೀಳ್ಬಿಟ್ಟಿದೆ. ಯಾರನ್ನ ಅಭ್ಯರ್ಥಿ ಮಾಡಬೇಕು ಏನು ಎತ್ತ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅವಕಾಶವನ್ನೇ ಬಳಸಿಕೊಂಡು ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಸಿಎಂ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ಕಸರತ್ತನ್ನ
ಮಾಡ್ತಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿದ್ದರಾಮಯ್ಯ ಅವರ ಟೀಮ್ಗೂ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ಮಾಹಿತಿಯನ್ನ ಮುಟ್ಟಿಸಬೇಕಾಗಿತ್ತೋ ಆ ಮಾಹಿತಿಯನ್ನ ಮುಟ್ಟಿಸುವಂತ ಒಂದು ಕೆಲಸ ಸಿದ್ದರಾಮಯ್ಯ ಮತ್ತೆ ಅವರ ಟೀಮ್ ಮಾಡ್ತಲೇ ಇದೆ. ಅದ್ರ ಜೊತೆಗೆ ನಿನ್ನೆ ದೆಹಲಿಗೆ ಏಕಾಏಕಿ ತೆರಳಿರುವಂತಹ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರು ಕೆಲ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಒಂದು ಚಿಂತನೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಈ ಮೂವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಆಗ್ತಿರುವಂತಹ ರಾಜಕೀಯ ಪರಿಸ್ಥಿತಿ, ಯಾಕಂತ ಹೇಳಿದ್ರೆ ಕಳೆದ 3 ದಿನಗಳ ಹಿಂದೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸರ್ಕಾರಿ ನಿವಾಸದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಈಗ ನಡೀತಾ ಇರುವಂತಹ ಈ ಒಂದು ವಾರ್ ಆದಷ್ಟು ಶೀಘ್ರವಾಗಿ ಪರಿಹಾರವನ್ನ ಕಂಡುಕೊಳ್ಳದಿದ್ರೆ ಪಕ್ಷದ ಮೇಲೆ ಬಹಳಷ್ಟು ಡ್ಯಾಮೇಜ್ ಆಗೇ ಆಗುತ್ತೆ ಅಂತ. ಹೀಗಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಒಂದು ಸಾಧ್ಯತೆ ದಟ್ಟವಾಗಿದೆ. ರಮ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.